ಮಕ್ಕಳ ಕಲಿಕೆಗೆ ಪೂರಕವಾದ ಸಾಮಗ್ರಿಗಳನ್ನು ನೀಡಿ ಮಕ್ಕಳ ಶೈಕ್ಷಣಿಕ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಗಿದೆ ಎಂದು ಜಮಾಯಿತ್ ಉಲಮಾ ಜಿಲ್ಲಾಧ್ಯಕ್ಷ ಮುಫ್ತಿ ಅಯೂಬ್ ಸಾಹೇಬ್ ತಿಳಿಸಿದರು. ಬಾಗಲಕೋಟೆ ನವನಗರದ ಸೆಕ್ಟರ್ ನಂಬರ್ 1ರಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿ ವಿತರಿಸಿ ಅವರು ಮಾತನಾಡಿದರು. ಜಮಾಯಿತ್ ಉಲಮಾ ಬಾಗಲಕೋಟೆ ಶಾಖೆ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದ್ದೇವೆ. ಶಿಕ್ಷಣ ನಿಂತ ನೀರಾಗಬಾರದು, ಹರಿಯುವ ಹೊಳೆಯಾಗಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಇನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿ ರೇಣುಕಾ ಮಾಲಾಗೌಡರ್ ಮಾತನಾಡಿ, ಈ ಶಾಲೆಗೆ ಇದುವರೆಗೆ ಯಾವುದೇ ದಾನಿಗಳು ಮಕ್ಕಳ ಪ್ರಗತಿಗೆ ಸಲುವಾಗಿ ಯಾರೂ ಬಂದಿಲ್ಲ. ಜಮಾಯಿತ್ ಉಲಮಾ ಸಂಸ್ಥೆಯು ಇಂದು ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಿದೆ. ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಓದುವ ಪುಸ್ತಕ ಮಾತ್ರ ವಿತರಿಸುತ್ತಿದೆ. ಆದರೆ ಆರ್ಥಿಕ ಸಮಸ್ಯೆಯಲ್ಲಿರುವ ಮಕ್ಕಳ ಪೋಷಕರಿಗೆ ನೋಟ್ ಪುಸ್ತಕ ಕೊಡಿಸುವ ಶಕ್ತಿ ಇರುವುದಿಲ್ಲ. ಇಂತಹ ಸಮಸ್ಯೆಯನ್ನು ಇಂದು ಜಮಾಯಿತ್ ಉಲಮಾ ಸಂಸ್ಥೆ ನಿವಾರಿಸಿದೆ. ಇವರ ಈ ಕಾರ್ಯ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಜಮಾಯಿತ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಜೈನುಲ್ಲಾ ಬೇಡಿನ್ ಬಾಗಲಕೋಟೆ, ಸದಸ್ಯರಾದ ಇಕ್ಬಾಲ್ ಸಾಬ್ ಕಲ್ದಗಿ, ಬಾಬಜನ್ ಬೆಪಾರಿ, ಇರ್ಫಾನ್ ಗದಗ್, ಫಯಾಜುಲ್ಲಾ ಕಲ್ದಗಿ, ಮುಖ್ಯ ಅತಿಥಿಗಳಾದ ರಸೂಲ್ ಸಾಬ್ ಬಾಗಲಕೋಟೆ, ಮುನ್ಸಿ ಸಾಬ್ ಬಾಗಲಕೋಟೆ, ಮಾಧ್ಯಮ ಉಸ್ತುವಾರಿ ಆರಿಫ್ ಬೆಪಾರಿ ಬಾಗಲಕೋಟೆ ಉಪಸ್ಥಿತರಿದ್ದರು.